ಇವತ್ತಿನ ಕಾರ್ ಡೆಲಿವರಿ ಶೂಟ್ ಅಲ್ಲಿ ಹೊಸ ಕಿಯಾ ಕಾರ್ಗೆ ಸೀಮೆಣ್ಣೆ ಕ್ಯಾನ್ ಅಲ್ಲಿ ಪೆಟ್ರೋಲ್ ಹಾಕ್ತಾ ಇದ್ರು. ಇವತ್ತು ನನಗೆ 5 ಕಾರ್ಸ್ ಡೆಲಿವರಿ ಶೂಟ್ ಬುಕ್ ಆಗಿತ್ತು. ನನಗೆ 3 ಕಾರ್ ಡೆಲಿವರಿ ಶೂಟ್ ಗೆ ನಾನು ಹೋಗಿದ್ದೆ. ಇನ್ನೂ 2 ಕಾರ್ ಡೆಲಿವರಿ ಶೂಟ್ ಗೆ ನಮ್ಮ ಟೀಮ್ ಮೆಂಬರ್ಸ್ ಹೋಗಿದ್ರು. ಫಸ್ಟ್ ಲೊಕೇಶನ್ ಮಾರ್ನಿಂಗ್ ನಾನು ಹೋಗಿದ್ದು ನಂದಿ ಟೊಯೋಟೋ ಹೊಸೂರ್ ರೋಡ್ ಕೂಡ್ಲು ಗೇಟ್ ಬ್ಯಾಂಗ್ಳೂರ್. ಇಲ್ಲಿ ಬಂದು ಲೆಜೆಂಡರಿ ಕಾರ್ ಡೆಲಿವರಿ ಶೂಟ್ ಇದ್ದಿದ್ದು. ಸೆಕೆಂಡ್ ಲೊಕೇಶನ್ ಬಂದು ಆವಲಹಳ್ಳಿ ಬ್ಯಾಂಗ್ಳೂರ್. ಇಲ್ಲಿ ಬಂದು ಕಿಯಾ ಕಾರ್ದು ಡೆಲಿವರಿ ಶೂಟ್ ಇದ್ದಿದ್ದು. ಮೂರನೇ ಲೊಕೇಶನ್ ಬಂದು ನಾಯಂಡಹಳ್ಳಿ ಮೈಸೂರು ರೋಡ್. ಇಲ್ಲಿ ಬಂದು XUV 700 ಕಾರ್ ಡೆಲಿವರಿ ಶೂಟ್ ಇದ್ದಿದ್ದು. ಅಲ್ಲಿಗೆ ನಮ್ಮ ಟೀಮ್ ಮೆಂಬರ್ ಹೋಗಿದ್ರು. ಫೋರ್ತ್ ಲೊಕೇಶನ್ ಬಂದು ವೈಟ್ ಫೀಲ್ಡ್ ಬ್ಯಾಂಗ್ಳೂರ್. ಕಾರ್ ನೇಮ್ ಬಂದು ಟಾಟಾ ಸಿಯಾರಾ. ಫಿಫ್ತ್ ಲೊಕೇಶನ್ ಬಂದು ಮಲ್ಲೇಶ್ವರಂ ಅಲ್ಲಿ ಇದ್ದಿದ್ದು. ಅಲ್ಲಿಗೆ ನಮ್ಮ ಟೀಮ್ ಮೆಂಬರ್ ಹೋಗಿದ್ರು. ಫಸ್ಟ್ ನಾನು ಶೂಟ್ ಮಾಡಿದ್ದೆ ಕಿಯಾ ಕಾರು. ನಾವು ಶೋರೂಮ್ ಹತ್ರ ಎಂಟ್ರಿ ಆಗ್ತಾ ಇದ್ದಂಗೆನೆ ಕ್ಯಾಮ್ರಾ ಗಿಂಬಲ್ ಎಲ್ಲ ಸೆಟಪ್ ಮಾಡ್ಕೊಂಡು ಶೋರೂಮ್ದು ಔಟ್ ಸೈಡ್ ಬೋರ್ಡ್ ಮತ್ತೆ ಇಂಡೋರ್ ಎಲ್ಲ ಶೂಟ್ ಮಾಡ್ಕೊಂಡ್ವಿ. ಶೋರೂಮ್ ಒಳಗಡೆ ಕಾರ್ಗೆ ಆಲ್ರೆಡಿ ಸ್ಕ್ರೀನ್ ಹಾಕ್ಬಿಟ್ಟು ನಿಲ್ಸಿದ್ರು. ಕ್ಲೈಂಟ್ ಅಷ್ಟೇ ಎಕ್ಸಾಕ್ಟ್ ಟೈಮ್ಗೆ ಶೋರೂಮ್ ಹತ್ರ ಬಂದ್ರು. ಸರ್ನ ನೋಡ್ತಾ ಇದ್ದಂಗೆ ಸರ್ನ ಮಾತಾಡ್ಸ್ಬಿಟ್ಟು ಸೆಕೆಂಡ್ ಕೊಟ್ಟೆ. ಹಾಗೆ ಕ್ಲೈಂಟ್ ಶೋರೂಮ್ ಒಳಗಡೆ ಬರೋದೆಲ್ಲ ಶೂಟ್ ಮಾಡ್ಕೊಂಡ್ವಿ. ಸರ್ ಸ್ಪೆಕ್ಸ್ ಹಾಕೊಂಡು ತುಂಬಾನೇ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದ್ರು. ಸರ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆನೆ ಕಾರ್ ಹೇಗಿದೆ ಅಂತ ಒಂದ್ಸಲ ಚೆಕ್ ಮಾಡಿದ್ರು. ನಾನು ಕಾರ್ದು ಬ್ಯಾನೆಟ್ ನ ಓಪನ್ ಮಾಡಿಸಿ ಒಳಗಡೆ ಇಂಜಿನ್ ಎಲ್ಲ ಹೇಗಿದೆ ಅಂತ ಶೂಟ್ ಮಾಡ್ಕೊಂಡೆ. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಅಷ್ಟೇ ಅಲ್ಲ, ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ. ಶೋರೂಮ್ ಅವರು ಕಾರ್ಗೆ ಒಂದು ದೊಡ್ಡದು ರೋಸ್ ಹಾರ ಹಾಕಿ ಸ್ಕ್ರೀನ್ ನ ಕ್ಲೋಸ್ ಮಾಡಿದ್ರು. ಅಷ್ಟೊತ್ತಿಗೆ ಶೋರೂಮ್ ಸ್ಟಾಫ್ ಬಂದು ಡಾಕ್ಯುಮೆಂಟ್ಸ್ ಗೆಲ್ಲ ಸಿಗ್ನೇಚರ್ ಎಲ್ಲ ಹಾಕ್ಸ್ಕೊಂಡ್ರು. ನಾವು ಕಂಪ್ಲೀಟ್ ಅದನ್ನೆಲ್ಲ ಶೂಟ್ ಮಾಡ್ಕೊಂಡ್ವಿ. ಕಾರ್ ಮೇಲಿರೋ ಸ್ಕ್ರೀನ್ ನ ಓಪನ್ ಮಾಡೋದಕ್ಕೆ ಕ್ಲೈಂಟ್ ತುಂಬಾನೇ ಕ್ಯೂರಿಯಾಸಿಟಿಯಿಂದ ವೇಟ್ ಮಾಡ್ತಾ ಇದ್ರು. ಸರ್ ನನಗೂ ಅಷ್ಟೇ ವಿಡಿಯೋ ತುಂಬಾನೇ ಬ್ಯೂಟಿಫುಲ್ ಆಗಿ ಬರಬೇಕು ಅಂತ ಹೇಳಿದ್ರು. ನಾವು ಅಷ್ಟೇ ಕ್ಯಾಮ್ರಾದು ರೆಕಾರ್ಡಿಂಗ್ ಎಲ್ಲ ಆನ್ ಮಾಡ್ಕೊಂಡು ಸ್ಕ್ರೀನ್ ನ ಓಪನ್ ಮಾಡಿಸಿದ್ವಿ. ಸರ್ ಇನ್ಸ್ಟಾಗ್ರಾಮ್ ರೀಲ್ಸ್ ಗೆ ಹಾಕಕ್ಕೆ ಡಿಫ್ರೆಂಟ್ ಆಗಿ ಒಂದು ವಿಡಿಯೋ ಶೂಟ್ ಮಾಡ್ಕೊಟ್ಟೆ. ಸರ್ಗೆ ಮತ್ತೆ ಮೇಡಮ್ಗೆ ವಿಡಿಯೋ ಹೇಗ್ ಬಂದಿದೆ ಅಂತ ಅಲ್ಲೇ ಲೈವ್ ಅಲ್ಲಿ ತೋರಿಸಿದೆ. ಕ್ಲೈಂಟ್ ಅಷ್ಟೇ ವಿಡಿಯೋನ ನೋಡ್ಬಿಟ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಕಾರ್ಗೆ ದೊಡ್ಡದು ಕೀ ಕೊಟ್ಟು ಸೆಕೆಂಡ್ ಎಲ್ಲ ಕೊಟ್ರು. ನಾವು ಯಾವ್ದು ಸೀಕ್ವೆನ್ಸ್ ಮಿಸ್ ಆಗ್ದಿರಂಗೆ ಶೂಟ್ ಮಾಡ್ಕೊಂಡ್ವಿ. ನಾನು ಕಾರ್ದು ಒಳಗಡೆ ಇರೋ ಇಂಟೀರಿಯರ್ಸ್ ಎಲ್ಲ ಶೂಟ್ ಮಾಡ್ಕೊಂಡಿರ್ಲಿಲ್ಲ. ಕ್ಲೈಂಟ್ ಗೆ 10 ಮಿನಿಟ್ಸ್ ಕುತ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಬಿಟ್ಟು ಕಾರ್ ಒಳಗಡೆ ಇರೋ ಇಂಟೀರಿಯರ್ಸ್, ಸ್ಟೇರಿಂಗು, ಮೀಟ್ರು, ಫ್ರಂಟ್ ಫೇಸು ಮತ್ತೆ ಬ್ಯಾಕ್ ಸೈಡ್ ಕಂಪ್ಲೀಟ್ ಎಲ್ಲ ಶೂಟ್ ಮಾಡೋ ಅಷ್ಟೊತ್ತಿಗೆ 10 ಮಿನಿಟ್ಸ್ ಆಯ್ತು. ಅಷ್ಟೊತ್ತಿಗೆ ಶೋರೂಮ್ ಅವರು ಸೆಲೆಬ್ರೇಷನ್ ಮಾಡ್ಲಿ ಅಂತ ಕೇಕ್ ನ ತಗೊಂಡ್ ಬಂದಿದ್ರು. ಅವರು ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡೋದೆಲ್ಲ ಕಂಪ್ಲೀಟ್ ಶೂಟ್ ಮಾಡ್ಕೊಂಡ್ವಿ. ಸೆಲೆಬ್ರೇಷನ್ ಎಲ್ಲ ಆಗ್ತಾ ಇದ್ದಂಗೆ ಸರ್ನ ಮತ್ತೆ ಮೇಡಮ್ ನ ಕಾರ್ ಮುಂದೆ ನಿಲ್ಸ್ಬಿಟ್ಟು ವಿಡಿಯೋ ಮತ್ತೆ ಫೋಟೋ ಎಲ್ಲ ಶೂಟ್ ಮಾಡ್ಕೊಂಡ್ವಿ. ಹಾಗೆ ಸರ್ ನಡ್ಕೊಂಡ್ ಬಂದು ಸ್ಪೆಕ್ಸ್ ಹಾಕೊಂಡು ಕಾರ್ ಒಳಗಡೆ ಕುತ್ಕೊಂಡ್ರು. ಹಾಗೆ ಸರ್ಗೆ ಕೆಲವೊಂದು ಮೂಮೆಂಟ್ಸ್ ಎಲ್ಲ ಹೇಳ್ಕೊಟ್ಬಿಟ್ಟು ಡಿಫ್ರೆಂಟ್ ಆಂಗಲ್ಸ್ ಅಲ್ಲಿ ವಿಡಿಯೋ ಶೂಟ್ ನ ಮಾಡ್ಕೊಂಡೆ. ಸರ್ ಕಾರ್ ನ ಸ್ಟಾರ್ಟ್ ಮಾಡಿದ್ರು, ಆದ್ರೆ ಕಾರ್ ಸ್ಟಾರ್ಟ್ ಆಗ್ಲಿಲ್ಲ. ಯಾಕೆ ಅಂದ್ರೆ ಕಾರ್ ಅಲ್ಲಿ ಪೆಟ್ರೋಲ್ ಇರ್ಲಿಲ್ಲ. ಅಷ್ಟೊತ್ತಿಗೆ ಕಾರ್ ಹಿಂದೆ ಮೆಲ್ಲಗೆ ಬಂದ್ಬಿಟ್ಟು ಸೀಮೆಣ್ಣೆ ಕ್ಯಾನ್ ಅಲ್ಲಿ ಪೆಟ್ರೋಲ್ ನ ತಗೊಂಡ್ ಬಂದು ಕಾರ್ಗೆ ಹಾಕಿದ್ರು. ಆಗ ಕಾರ್ ಸ್ಟಾರ್ಟ್ ಆಯ್ತು. ಕ್ಲೈಂಟ್ ಆಗ ಕಾರ್ ನ ಮೂವ್ ಮಾಡ್ಕೊಂಡು ಶೋರೂಮ್ ಇಂದ ಆಚೆ ತಗೊಂಡೋದ್ರು. ನಾನು ಅದನ್ನೆಲ್ಲ ಶೂಟ್ ಮಾಡ್ಕೊಂಡು ನೆಕ್ಸ್ಟ್ ಫಾರ್ಚುನರ್ ಲೆಜೆಂಡರಿ ಕಾರ್ ಡೆಲಿವರಿ ಇತ್ತು, ಅಲ್ಲಿಗೆ ಹೋದೆ. ಕಿಯಾ ಕಾರ್ದು ಫೈನಲ್ ಔಟ್ಪುಟ್ ವಿಡಿಯೋ ನೀವು ನೋಡಬೇಕು ಅಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಮತ್ತೆ ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿ ನಲ್ಲಿ ಹೋಗಿ ಚೆಕ್ ಮಾಡಿ. ವಿಡಿಯೋನ ನೋಡಿದಾದ್ಮೇಲೆ ಹೇಗ್ ಬಂದಿದೆ ಅಂತ ನನಗೆ ಕಮೆಂಟ್ ಅಲ್ಲಿ ಹಾಕಿ. ಈಗ ಫಾರ್ಚುನರ್ ಲೆಜೆಂಡರಿ ಕಾರ್ ಡೆಲಿವರಿ ಶೂಟ್ ನ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ನಾಳೆ ಅಪ್ಲೋಡ್ ಮಾಡ್ತೀನಿ. ಈ ಶೂಟ್ ನಿಮ್ಗೆ ನೋಟಿಫಿಕೇಶನ್ ಬರಬೇಕು ಅಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಈಗಲೇ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಬಾಯ್.